ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಜಾಮೂನ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಜಾಮೂನ್ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ನಾನು ರವೆ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಜಾಮೂನ್ ತಿನ್ನಬೇಕು ಅಂತ ಕ್ರೇವಿಂಗ್ ಅನಿಸಿದಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಅಳತೆಯಲ್ಲಿ ಹಾಲನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಲು ಒಂದು ಕುದಿ ಬರಬೇಕು. ನಂತರ ಇದಕ್ಕೆ ನಾವು ರವೆನ ಸೇರಿಸ್ಬೇಕಾಗುತ್ತೆ. ರವೆ ಬಂದುಬಿಟ್ಟು ಸೂಜಿ ರವೆ, ಒಂದು ಅರ್ಧ ಕಪ್ಪಷ್ಟು ಸೂಜಿ ರವೆನ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪಲ್ಸ್ ಮೋಡಲ್ಲಿ ರುಬ್ಬಿಟ್ಟು ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಒಂದು ಅರ್ಧ ಕಪ್ಪಷ್ಟು ರವೆನ ಸೇರಿಸ್ಕೊಳ್ಬೇಕಾಗುತ್ತೆ. 1 ಕಪ್ಪಷ್ಟು ಹಾಲಿಗೆ ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಳ್ಬೇಕು. ಹಾಲು ಹಾಕಿದಾದ ನಂತರ ರವೆನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ಹಾಲು ಒಂದು ಕುದಿ ಬಂದ ತಕ್ಷಣ ರವೆನ ಸೇರಿಸ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ, ಬೇಯಿಸ್ಕೊಳೋದು ಅವಶ್ಯಕತೆ ಇರೋದಿಲ್ಲ. ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಫ್ಲೇಮ್ ಆನಲ್ಲಿಟ್ಟು ಸೀಸ್ಕೊಳ್ಬಾರ್ದು. ನೋಡಿ, ಗಂಟಿಲ್ದಂಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಬಿಡೋಣ. ನಾವು ಆ ರೀತಿ ಲೆಡ್ ಕ್ಲೋಸ್ ಬಿಡೋದ್ರಿಂದ ರವೆ ಅನ್ನೋದು ಸ್ವಲ್ಪ ಹರಳಿಕೊಡುತ್ತೆ. ಹಾಗಾಗಿ ಇದು ತಣ್ಣಕ್ಕಾಗೋ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಪಾತ್ರೆಗೆ ನಾನು 1 ಕಪ್ಪು ಸಕ್ಕರೆ, ಹಾಗೆ ಅದ್ರ ಜೊತೆಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು, ಸೇಮ್ ಅಳತೆ ಕಪ್ಪಲ್ಲೇ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಸಕ್ಕರೆನ ಕರಗಲಿಕ್ಕೆ ಬಿಡಬೇಕಾಗುತ್ತೆ. ನಮಗೆ ಅರ್ಧ ಕಪ್ಪು ರವೆಗೆ 1 ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ. ನಂತರ 1-2 ಏಲಕ್ಕಿ ಹಾಕೋಬಿಟ್ಟು ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕ ಬಂದುಬಿಟ್ಟು ನಮಗೆ ಜಾಮೂನಿಗೆಲ್ಲ ಮಾಡ್ಕೊಳ್ತೀವಲ್ಲ, ನಾರ್ಮಲಾಗಿ ಅದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸ್ವಲ್ಪ ಸ್ಟಿಕ್ಕಿ ಆಗೋ ರೀತಿಲಿ ಅಷ್ಟೇ, ತುಂಬ ಜಾಸ್ತಿ ಪಾಕ ಮಾಡ್ಕೊಳ್ಬಾರ್ದು. ನಂತರ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಇದು ತಣ್ಣಕ್ಕಾಗೋ ಅಷ್ಟರಲ್ಲಿ ನಮಗೆ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಹರಳ್ಕೊಂಡು ತಣ್ಣ ಕೂಡ ಆಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕು. ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ನಾವು ಮಿತ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ನೋಡಿ, ಈ ರೀತಿಯಾಗಿ ಪೂರ್ತಿ ಹಿಟ್ಟು ಥರ ನಾದ್ಕೊಳ್ಬೇಕು. ರವೆ ಅಂತ ಎಲ್ಲೂ ಕೂಡ ಅನ್ನಿಸ್ಬಾರ್ದು. ಅಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಮಿತ್ಕೊಳ್ಬೇಕು. ನಂತರ ನಾವು ಜಾಮೂನು ಉಂಡೆಗಳನ್ನ ಮಾಡ್ಕೊಳ್ಬೇಕು. ನಿಮಗೆ ರೌಂಡ್ ಶೇಪಲ್ಲಿ ಬೇಕು ಅಂತ ಅನಿಸಿದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ, ಅಥವಾ ಯಾವ ಶೇಪ್ ಬೇಕು ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ. ಉಂಡೆ ಮಾಡುವಾಗಲೂ ಅಷ್ಟೇ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ನೀಟಾಗಿ ಮಾಡ್ಕೊಳ್ಬೇಕು. ಎಲ್ಲೂ ಕೂಡ ಹೇರ್ ಬಬಲ್ ಫಾರ್ಮ್ ಆಗಬಾರ್ದು. ಆ ರೀತಿ ಆಯಿತು ಅಂತಂದರೆ ನಮಗೆ ಎಣ್ಣೆಯಿಂದ ಸಿಡಿದ್ಬಿಡುತ್ತೆ. ಹಾಗಾಗಿ ಒಂದು ಚೂರು ಕೂಡ ಎಲ್ಲೂ ಕೂಡ ಕ್ರ್ಯಾಕರ್ಸ್ ಒಂದು ಸ್ವಲ್ಪನೂ ಕೂಡ ಬ್ರೇಕ್ ಆಗದ ರೀತಿ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಎಲ್ಲದನ್ನು ಕೂಡ ಈ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಕಂಫರ್ಟಬಲ್ ಇರುತ್ತೆ ನೋಡಿಬಿಟ್ಟು ನೀವು ಅದನ್ನೇ ಮಾಡ್ಕೊಳ್ಬೋದು. ನೋಡಿ, ಎಲ್ಲದನ್ನು ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಒಂದೂ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ, ಎಲ್ಲೂ ಕೂಡ ಪಿಚ್ಕೊಂಡಿಲ್ಲ, ಹೇರ್ ಬಬಲ್ಸು ಕೂಡ ಎಲ್ಲೂ ಫಾರ್ಮ್ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಉರಿಲಿಟ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟು ಸೀಸ್ಕೊಳ್ಬಾರ್ದು. ಮೀಡಿಯಮ್ ಉರಿಲಿಟ್ಟು ಹದವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದೊಳ್ಳೆ ಕಲರಿಗೆ ಬರೋವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಇದನ್ನು ಮಾಡಿದ ಮೇಲೆ ತಿಂದವ್ರಿಗೆ ಇದು ರವೆಯಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈಗ ಒಂದೊಳ್ಳೆ ಕಲರಿಗೆ ಜಾಮೂನ್ ನಾರ್ಮಲಾಗಿ ನಾವು ಜಾಮೂನ್ ಹಿಟ್ಟಲ್ಲಿ ಮಾಡಿದಾಗ ಬರುತ್ತಲ್ಲ, ಆ ಕಲರಿಗೆ ಬಂದಾದ ನಂತರ ನಾವು ಇದನ್ನು ಎಣ್ಣೆಯಿಂದ ಎತ್ಕೊಳ್ಬೇಕಾಗುತ್ತೆ. ಎಣ್ಣೆಯಿಂದ ಎತ್ತಿದಾದ ನಂತರ ನಾವು ಇದನ್ನು ಪಾಕಕ್ಕೆ ಹಾಕ್ಕೊಳ್ಬೇಕು. ಪಾಕ ಉಗುರು ಬೆಚ್ಚಗಿತ್ತು ಅಂತ ಅಂದರೆ ನಾವು ಎಣ್ಣೆಯಿಂದ ಎತ್ತಿದ ತಕ್ಷಣ ಹಾಕ್ಕೊಳ್ಬೇಕು. ಪಾಕ ಏನಾದರೂ ಸುಡ್ತಾ ಇತ್ತು ಅಂತ ಅಂದರೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಕ್ಕಾದಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಪಾಕ ಬಂದುಬಿಟ್ಟು ನನಗೆ ಉಗುರು ಬೆಚ್ಚಗಾಗಿದೆ, ಹಾಗಾಗಿ ನಾನು ತೆಗೆದ ತಕ್ಷಣ ಹಾಕ್ಕೊಳ್ತಾ ಇದ್ದೀನಿ. ಪಾಕದೊಳಗೆ ಇದನ್ನು ಒಂದು 3-4 ಅವರ್ ಅಂತೂ ನೆನೆಸಲೇಬೇಕಾಗುತ್ತೆ, ಅಥವಾ ನೈಟ್ ಮಾಡಿಬಿಟ್ಟು ಓವರ್ ನೈಟ್ ನೆನೆಸಿದ್ರು ಕೂಡ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಆ ಪಾಕನೆಲ್ಲ ಹೀರ್ಕೊಂಡು ಡುಮ್ ಕೂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ನಮಗೆ ಸೂಪರಾಗಿ ರೆಡಿ ಆಗಿಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.